ಅಷ್ಟು ಹೊರಗಡೆ ತೆಗಿ ನನ್ನ ಗಾಡಿನ ಇಲ್ಲಿ ಹೊರಗೆ ತೆಗೆದು ವೀಡಿಯೋ ಸ್ಟಾರ್ಟ್ ಮಾಡು. ಸೊ ಇವ್ನ ಜೊತೆ ಹೋಗ್ತಾ ಇದ್ದೆ ಟ್ರಿಪ್ಪಿಗೆ. ನಮ್ಮ 5th ಟೈಮ್ ಅಟೆಂಪ್ಟ್ ಇದು. ಸೊ ಸಕ್ಸಸ್ಫುಲ್ ಆಗಿ ಹೋಗ್ತಿದ್ದೀವಿ ನೋಡಿ. ಹೊಸ್ದಾಗಿ ಕಂಡಿಡ್ತೀವಿ. ಪೆಟ್ರೋಲ್ ಮೇಲಿಂದ ಹಾಕ್ತಿದ್ದಾರೆ. ನಾನೇ ಸಾಕಾಗ್ಬಿಟ್ಟೆ ನೋಡಿಬಿಟ್ಟು. ಹೈವೇ ಹೋಗ್ಬೋದಾ ಇಲ್ಲ ಸರ್ವಿಸ್ ರೋಡ್ ಹೋಗ್ಬೇಕಾ? ಸರ್ವಿಸ್ ರೋಡ್ ಹೋಗ್ಬೇಕಾ ಹೈವೇನಾ? ಹಾಂ ಸರ್ವಿಸ್ ರೋಡೇನಾ? ಚೇಂಜ್ ಆಗಿದೆ ಸ್ವಲ್ಪ. ಓಕೆ ನಾವು ಹೊರಡ್ತಿದ್ವಿ. ಸೊ ನಮ್ಮ ಗಾಡಿ ನೋಡಿ ಇಲ್ಲಿದೆ. ಅಷ್ಟು ಹೊರಗಡೆ ತೆಗಿ ನನ್ನ ಗಾಡಿನ ಇಲ್ಲಿ ಹೊರಗೆ ತೆಗೆದು ವೀಡಿಯೋ ಸ್ಟಾರ್ಟ್ ಮಾಡು. ಓಕೆ ಹೊರಡುವ. ಆಲ್ರೆಡಿ ಟೈಮ್ ಆಯಿತು. ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹೆವಿ ಕೆಲಸಗಳು ಬರುತ್ತೆ. ಏನು ಮಾಡಲಿ? ಸೊ ಇಲ್ಲಿಂದ ಮೈಸೂರಿಗೆ ಎಷ್ಟವ ಜರ್ನಿ ಗೊತ್ತಿಲ್ವಿ. ಅಷ್ಟು ನಾವು ಫ್ರೆಂಡ್ನ ಪಿಕಪ್ ಮಾಡಬೇಕು. ಸೊ ಫ್ರೆಂಡ್ನ ಪಿಕಪ್ ಮಾಡಿ ಆದಮೇಲೆ ಅಲ್ಲಿ ನಮ್ಮ ಮ್ಯಾಪ್ ಹಾಕೋಣ ಎಷ್ಟು ಕಿಲೋಮೀಟ್ರ್ ಅಂತ ಹೇಳ್ತೀನಿ. ಅಬ್ಬಾ ಸುಸ್ತಾಗ್ಬಿಡ್ತೀವಿ ಅದೇ. ಏನು ಮಾಡಿದೆ ಹೆವಿ ಕೆಲಸ. ಬಾಯ್ ಬಾಯ್ ಬ್ರೋ. ಪೆಟ್ರೋಲ್ ಹಾಕೋಣ. ಸೊ ಅಲ್ಲಿವರೆಗೆ ವೀಡಿಯೋ ಸ್ವಲ್ಪ ಮಾಡೋಣ. ಓಕೆ ಡೈರೆಕ್ಟಾಗಿ ನಾವು ವೀಡಿಯೋ ಬಂದುಬಿಟ್ಟು ಫ್ರೆಂಡ್ ನೋಡಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಸುಧಾರ ಹೋಗ್ಬೇಕಲ್ಲ ಅದಕ್ಕೆ. ಸೊ ಹಾಟ್ಸ್ ಕೊನೆಗೂ ನಾವು ಮತ್ತೆ ಬಂದ್ವಿ. ನಮ್ಮ ಫ್ರೆಂಡ್ ಹೇಳಿದೆ ನೋಡಿ. ಸೊ ಇವನ ಜೊತೆ ಹೋಗ್ತಾ ಇದ್ದೆ ಟ್ರಿಪ್ಪಿಗೆ. ನಮ್ಮ 5th ಟೈಮ್ ಅಟೆಂಪ್ಟ್ ಇದು. ಸೊ ಸಕ್ಸಸ್ಫುಲ್ ಆಗಿ ಹೋಗ್ತಿದ್ದೀವಿ ನೋಡಿ. ಹೊಸ್ದಾಗಿ ಕಂಡಿಡ್ತೀವಿ. ಪೆಟ್ರೋಲ್ ಮೇಲಿಂದ ಹಾಕ್ತಿದ್ದಾರೆ. ನಾನೇ ಸಾಕಾಗ್ಬಿಟ್ಟೆ ನೋಡಿಬಿಟ್ಟು. ಅಲ್ಲ ಮೇಲಿಂದ ಫಸ್ಟ್ ಟೈಮ್ ನೋಡ್ತೀವಿ. ನಾನಂತೂ ನೋಡಿಲ್ಲ ಇದರೊಳಗೂ. ಇಳಿಬೇಕು ಅನಿಸುತ್ತೆ ನೀನು. ಫಸ್ಟ್ ಟೈಮ್ ನೋಡ್ತೀವಿ. ನಾನು ಪೆಟ್ರೋಲ್ ಅಷ್ಟು ಮೇಲಿಂದ ಹಾಕ್ತಿರೋದು ಗೊತ್ತಿಲ್ಲಪ್ಪ. ಪೆಟ್ರೋಲ್ ಸ್ಟಾಕ್ ಏನು ಮೇಲಿದೆಯಾ? ನಾನಂದ್ರೆ ನಿಜಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಪೆಟ್ರೋಲ್ ಈ ಥರ ಹಾಕೋದು. ಅದೇ ಗೊತ್ತಿಲ್ವೇ? ಪೈಪು ಗೀಪು ಎಲ್ಲೂ ಇಲ್ಲ. ನಾರ್ಮಲ ಫುಲ್ ಪವರಾ? ಇದು ಪವರಾ? ನಾರ್ಮಲ್ ಇಲ್ಲ. ಸರಿ ಪವರೇ ಹಾಕಿ. ಫುಲ್ ಟ್ಯಾಂಕ್ ಕೊಡಿ. ಕೆಳಗಿಂದ ಎಲ್ಲಿ ಹೋಗುತ್ತೆ? ಫಸ್ಟ್ ಟೈಮ್ ನೋಡ್ತೀವಿ. ನಾನಂತೂ ನೋಡಿಲ್ಲ ಇದುವರೆಗೂ. ಅದು ಗೊತ್ತು, ಅದಕ್ಕೆ ಕೆಳಗಿಂದ ಮೇಲೆ ಹೋಗ್ತಿದೆ. ಪ್ರೆಷರ್ ಪಂಪ್ ಅನಿಸುತ್ತೆ. ಗಾಡಿ ತಿಂಗಳಲ್ಲಿ 3 ಸಲ ಫುಲ್ ಟ್ಯಾಂಕ್ ಮಾಡ್ತಿದ್ದೀನಿ. ವೆದರ್ ಚೆನ್ನಾಗಿದೆ. ಬಟ್ ಏನು ಸ್ವಲ್ಪ ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ. ಪರವಾಗಿಲ್ಲ ಬಿಡಿ, ಹೋಗೋಣ. ಫುಲ್ ಟೈಮ್ ಬಿಟ್ಟಾಡಿದೆ. ಜಾಲಿಯಾಗಿ ಹೋಗೋಣ. 149 ಕಿಲೋಮೀಟರ್ ಇದೆ ಇನ್ನು. ಇತ್ಯಾದಿ ಫ್ರೆಂಡ್ ಕೂಡ ಇದ್ದಾನೆ. ಸೊ ಅಲ್ಲಿ ಎಂಜಾಯ್ ಮಾಡಿಕೊಂಡು ಯಾರೋ ಒಂದು ಅಕ್ಕ ಕವರ್ ಹೊಡ್ಕೊಂಡು ಹೋಗ್ತಿದ್ದಾರಲ್ಲಪ್ಪ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೇಡಮ್ ಕವರ್ ಕವರ್. ಕವರ್ ಹೊಡ್ಕೊಂಡೇ ಹೋಗ್ತಿದಾರ ಅಕ್ಕ. ಕವರ್ ಕವರ್ ಫುಲ್ ಸುತ್ಕೊಂಡ್ಬಿಟ್ಟಿದೆ. ನಾವು ಆಲ್ಮೋಸ್ಟ್ ಬಂದ್ವಿ. ಟೋಲ್ ಗೇಟ್ ಪಾಸ್ ಹತ್ರ ಬಂದ್ವಿ. ಯಾವ ಟೋಲ್ ಗೇಟ್ ಪಾಸ್ ಅಂತ ಗೊತ್ತಿಲ್ವೇ? ಮೈಸೂರಿಗೆ ಹಿಂಗೆ ಹೋಗ್ಬೇಕಾ? ನನಗೆ ಇವಾಗ ಗೊತ್ತಾಗ್ತಿರೋದು. ಡಿಫ್ರೆಂಟ್ ರೋಡ್ ಬರ್ತಿದ್ವಿ ನಾವು. ಅಯ್ಯಪ್ಪ, ಕನಕಪುರ ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ನೋಡು
ಬ್ರೋ ಬನ್ನಿ. ಟೂ ವೀಲರ್ ಪಾಸ್ ತಗೋತಿಯಲ್ಲ, ಪಾಸ್ ತಗೋ. ಆನ್ಲೈನ್ ಆಪ್ಷನ್ ಇದೆ ಅನಿಸುತ್ತೆ. ಯಾವುದು ಖಾಲಿ ಇದೆ ಬೇಗ. ಕ್ಯಾಶ್ ಇದೆಯಾ? ಡೇ ಪಾಸ ಇಲ್ಲ ಏನಿದು? 60 ಮಾಗ್ಡಿ ಪ್ರೈಸ್ ಇಷ್ಟೆಲ್ಲ ಆಗಿದೆಯಪ್ಪ, ಪರವಾಗಿಲ್ಲ. ಬ್ರೋ ಇದು ಫುಲ್ ಹೈವೇ ಹೋಗ್ಬೋದಾ ಇಲ್ಲ ಸರ್ವಿಸ್ ರೋಡ್ ಹೋಗ್ಬೇಕಾ? ಸರ್ವಿಸ್ ರೋಡ್ ಹೋಗ್ಬೇಕಾ ಹೈವೇನಾ? ಹಾಂ ಸರ್ವಿಸ್ ರೋಡೇನಾ? ಹೈವೇ ಇಲ್ವಾ? ಥ್ಯಾಂಕ್ ಯು. ಓ ಬಟ್ ಆದರೂ ಒಂದು ನಂಗೆ ಅರ್ಥನೇ ಆಗಿಲ್ಲ. ಗೊತ್ತಾಯಿತು. 300 ರೂಪಾಯಿ. ಹಾಂ 300 ರೂಪಾಯಿ. ನಂಗೇನು ಡೌಟ್ ಅಂದರೆ, ಹೈವೇಲಿ ಹೋಗ್ತೀರ ನಾವು, ಓಕೆ, ನಾವು ಹೋಗ್ತೇವೆ ಸರ್ವಿಸ್ ರೋಡಲ್ಲಿ, ಯಾಕೆ ಅದಕ್ಕೆ ನಾವು ಟೂ ವೀಲರ್ ಪಾಸ್ ಕಟ್ಟಬೇಕು ಅಂತ ಡೌಟು. ಹಾಂ ಓ ಆ ಥರ ಯಾವ ಥರ ದುಡ್ಡು ಸಂಪಾದಿಸ್ಬೋದು ನೋಡು. ನೀನೊಂದು ಟೋಲ್ ಇಲ್ಲೇ ಹಾಕು, ನಿಮ್ಮ ಅಪ್ಪ ಕೊಡ್ತಾನೆ, ಇಲ್ಲೇ ಸಂಪಾದಿಸೋಣ ಅಲ್ಲ. ವ್ಯೂ ಸಖತ್ತಾಗಿದೆ. ಆಹಾ ಹಾಂ ವೆದರ್ ಸಖತ್ತಾಗಿದೆ. ಆರ್ಟ್ಸ್ ನೋಡಿ, ಫುಲ್ ಮಳೆ ಬಂದ್ಬಿಟ್ಟು ವೆದರ್ ಒಂಥರ ವಿಂಟೇಜ್ ಥರ ಕಾಣ್ತಿದೆ. ವೆದರ್ ನೋಡು ಹೆಂಗಿದೆ. ಓಕೆ ನಮ್ಮ ಹುಡುಗ ಬರೀ ಸ್ಪೀಡಾಗಿ ಹೊಡಿ ಅಂತಿದ್ದಾನೆ. ನಾವು ಸುಮ್ಮನೆ ಹೊಡಿತೀವಿ, ಈಗ ಸ್ಪೀಡಾಗಿ ಹೊಡಿ ಅಂತ ಬಿಡ್ತೀವ. ಸೊ ಓಕೆ ಹೋಗ್ತಾ ಮತ್ತೆ ಲಾಗ್ ಮಾಡೋಣ. ಹಬೆ ಬೀಳ್ತಿದೆ, ಸ್ಪೀಡಾಗಿ ಹೋದಷ್ಟು ಹಬೆ ಜಾಸ್ತಿ ಆಗಿ ಬೀಳ್ತಿದೆಯಪ್ಪ. ಬಟ್ ರೋಡ್ ಭಾಳ ಸಖತ್ತಾಗಿದೆ ಇದು. ಸಾಕತ್ತಾಗಿದೆ, ಕೈ ಬಿಟ್ಟು ಅಂತ ಸಾಕತ್ತಾಗಿದೆ. ವೀಲಿ ಮಾತಾಡೋ ಜಾಸ್ತಿ ವೀಲ್ ಪಕ್ಕ ಹೊಡಿಬೋದು ಆರಾಮಾಗಿ, ಬಟ್ ಏನು ಮಾಡಿ ಹೊಡೆಯೋಕ್ಕಾಗಲ್ಲ. ಅಲ್ಲಿ ಮಾತ್ರ ಅದೇ ಬೀಸ್ತಿತ್ತು, ಇಲ್ಲಿ ಬೀಸ್ತಿಲ್ಲ. ಆ್ಯಕ್ಚುಲಿ ಇದೇನಂದ್ರೆ ನಾವು ತುಂಬ ಇದು 5ನೇ ಸಲ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿ ಹೋಗ್ತಿರೋದು. ಹಾಂ ಆ್ಯಕ್ಚುಲಿ ಇಲ್ಲಾಂದರೆ ಹೇಳ್ತಿದ್ದೆ, ನಾವು ಇದು ಮೈಸೂರು ಪ್ಲ್ಯಾನ್ ಮಾಡಿರೋದು ಬಂದು 5ನೇ ಸಲ. ಸೊ ಫಸ್ಟ್ ಸಲ ಮಾಡಬೇಕಾದ್ರೆ ನಾನು ಸ್ವಲ್ಪ ಇಶ್ಯೂ ಆಯಿತು, ಹೋಗೋಕ್ಕಾಗಿಲ್ಲ ಈ ಪ್ಲ್ಯಾನು. ಸೆಕೆಂಡ್ ಟೈಮ್ ಹೋಗ್ಬೇಕಾದ್ರೆ ಅಂದರೆ ನಾವಿಬ್ಬರು ಹೋಗ್ಬೇಕಾದ್ರೆ ಸೊ ಅವ್ನು ಸ್ವಲ್ಪ ಇಶ್ಯೂ ಆಯಿತು, ಹೋಗೋಕ್ಕಾಗಿಲ್ಲ. ಥರ್ಡ್ ಟೈಮ್ ಬಂದುಬಿಟ್ಟು ಇಬ್ಬರು ಕಡೆಯೂ ಸ್ವಲ್ಪ ಇಶ್ಯೂ ಆಗಿರ್ತು, ಸೊ ಅದರಿಂದ ಆವಾಗಲೂ ಹೋಗೋಕ್ಕಾಗಿಲ್ಲ. ಫೋರ್ತ್ ಟೈಮು ಎಲ್ಲ ಪ್ಲ್ಯಾನ್ ಮಾಡಿ ರೂಮೆಲ್ಲ ಬುಕ್ಕಾಗಿ ಹೋಗೋಣ ಟೈಮಲ್ಲಿ ಮನೆಯಲ್ಲಿ ಅಜ್ಜಿ ಹುಷಾರಿದ್ದಿಲ್ಲ, ಸೊ ಅಡ್ಮಿಟ್ ಆಗಿಬಿಟ್ಟಿದ್ರು ಸೀರಿಯಸ್ ಆಗಿ. ಸೊ ಅಲ್ಲಿ ಹೋಗ್ಬಿಟ್ಟು ಅವತ್ತು ಪ್ಲ್ಯಾನ್ ಕ್ಯಾನ್ಸಲು. ಸೊ ಅದಾಗಿದ್ದು 5th ಟೈಮ್ ಹೋಗ್ತಾಯಿದ್ದು ನಾವು ನಮ್ಮ ಪ್ಲ್ಯಾನ್ನ ಹಾಕಿ ಪ್ಲ್ಯಾನ್ ಮಾಡಿ ಹೋಗ್ತಿರೋದು. ಸೊ ಹೆವಿ ಖುಷಿಯಾಗಿ ಹೋಗ್ತೀವಿ ನಾನು, ಅವನಂತೂ ನನಗಿಂತ ಡಬಲ್ ಖುಷಿಯಾಗಿರ್ತಾನೆ. ಬಟ್ ಆದರೂ ಸ್ವಲ್ಪ ಏನಂದ್ರೆ ಟೈಮ್ ಆಗಿಬಿಡ್ತು. ಅದೊಂದು ಸ್ವಲ್ಪ ಈ ಥರ ರೋಡ್ ಇದ್ಬಿಟ್ರೆ ಪಕ್ಕ ಬೇಗ ಹೋಗ್ಬಿಡ್ತೀವಿ, ಭಯನೇ ಇಲ್ಲ. ಆ ಥರದ ರೋಡ್ ಖಾಲಿಯಾಗಿ ಆ್ಯಕ್ಚುಲಿ ಗಾಡಿ ನೋಡಿ 103, 104, 105 ಹೋಗ್ತಿದೆ 5th ಗೇರಲ್ಲಿ. ಟೀಚರ್ಸ್ ಬೇರೆ ಆನ್ ಮಾಡಿಬಿಟ್ಟಿದ್ದೀನಿ, ಆ ರೋಡ್ ಕ್ಲಿಪ್ ಸಖತ್ತಾಗಿ ಸಿಗುತ್ತೆ. ಬಟ್ ಆದರೂ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು, ಏನು ಮಾಡೋಕ್ಕಾಗೋದು. ನೋಡಿ ಯಾವ ಲೆವೆಲ್ ಇದೆ ರೋಡು, ಒಂದು ಕ್ಯಾಪ್ ಹೊಡಿಯೋಣಪ್ಪ.
ಥರ ರೋಡ್ ಇದ್ರೆ ಪಕ್ಕ ಬೇಗ ಹೋಗ್ಬಿಡ್ತೇವೆ ನಾವು. ಇದಕ್ಕಿಂತ ಫಾಸ್ಟ್ ಊಟ ಬೇಡ, ಇದೇ ಚೆನ್ನಾಗಿದೆ, ಇದೇ ಅಷ್ಟು ಚೆನ್ನಾಗಿದೆ. ಇದಕ್ಕಿಂತ ಫಾಸ್ಟ್ ಊಟ ಎಲ್ಲಿ ಊರೊಳಗಡೆ ತೋರಿಸ್ಬಿಡುತ್ತೆ. ಸೊ ಇವ್ರೊಳಗಡೆಯಿಂದ ಬೇಡ ಹೋಗೋದು, ನಾವು ಹಿಂಗೆ ಹೋಗೋಣ, ಇದೇ ರೋಡ್ ಚೆನ್ನಾಗಿದೆ. ಇನ್ನು 147 ಕಿಲೋಮೀಟರ್ ಇದೆ, ತಿಳಿಸ್ತಾರ ಹೋಗ್ಬೋದು. ಓಕೆ, ಲಾರಿ ಸೆಂಟ್ರಲ್ಲಿ ಗ್ಯಾಪ್ ಹೊಡಿಬೋದು ಅನ್ಕೋತೀನಿ. ನೋಡುವ, ಟ್ರೈ ಮಾಡುವ ಬನ್ನಿ. ಅಪ್ಪ, ಮಣ್ಣು ಫುಲ್ ಕಾಲಿಗೆ ಹೊಡಿತಿದೆ ಹಂಗೆ ಪಟ 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 ಅಂತ. ಹೊಡಿಯೋಣ 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 ಓದ್ಬಿಟ್ಟು. ಫುಲ್ ಮಣ್ಣು ಹೊಡಿತಿದೆ ಕಾಲಿಗೆ, ಅಷ್ಟೊಂದು ಗಾಳಿ ಜೋರ ಹೋಗ್ತಿದೆ. ಬೇರೆ ಲೆವೆಲ್ ವೆದರ್ ಮಾತ್ರ. ಈ ವೆದರ್ಗೂ ಈ ಟ್ರಾವೆಲ್ಗೂ ಯಾರು ಇಲ್ಲ ಬಿಡಿ, ಅದು ಮುಂದೆ ಆ ಫೀಲೇ ಬೇರೆ. ನೋಡಿ, ಫುಲ್ ಗ್ರೀನರಿ, ಸಾಕಾಗಿದೆ. ಆ ವೆದರ್ಗೂ ಟ್ರಾವೆಲ್ಗೂ ಬೇರೆ ಇದೆ ಫೀಲು. ಸ್ವರ್ಗ ಸ್ವರ್ಗ. ಹಾ ಓ ಅದೇ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ವೇ? ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ವೇ? ಓ, ಅಲ್ಲೊಂದು ಟೋಲ್ ಗೇಟ್ ಇದೆ. ನಾನು ಫಸ್ಟ್ ಟೈಮ್ ಬರ್ತಿರೋದು. ರೋಡ್ ಸಕ್ಕತ್ತಾಗಿದೆ, ಫೋಟೋ ಶೂಟ್ ಅಂತೂ ಹೆವಿಯಾಗಿ ಮಾಡ್ಬೋದು. ಹಾ, ಓಕೆ ಸರಿ, ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ನೋಡೋಣ ಏನಿದೆ ಅಂತ, ಯಾವ ಥರ ಇದೆ ಅಂತ. ಬಟ್ ರೋಡ್ ಮಾತ್ರ ಸಖತ್ತಾಗಿದೆ, ಫೋಟೋ ಶೂಟ್ ಅಂತೂ ಬೇರೆ ಲೆವೆಲ್ ಮಾಡ್ಬೋದು. ಆ ರೇಂಜ್ ಒಂದು ಸ್ಪಾಟ್ ಇದು. ಟ್ರಾವೆಲ್ಗರ್ಸ್ ಅಂತೂ ಬೇರೆ ಲೆವೆಲ್, ಸಖತ್ತಾಗಿದೆ. ವೆದರ್ ಸಖತ್ತಾಗಿದೆ. ಸ್ಪೀಡ್ ನೋಡಿ, ಸ್ಪೀಡ್. ಮೆಸೇಜ್ ಬರುತ್ತೆ, ಮೆಸೇಜು. ಸೊ ಏನಂದರೆ, ಇಲ್ಲೊಂದು ಕೇಸ್ ಆ ಥರ ಏನಾದರೂ ಆಗಿಬಿಟ್ರೆ ಹೈವೇಲಿ ಹೋಗ್ತಿರ್ಬೇಕಾದ್ರೆ, ಆ್ಯಕ್ಚುಲಿ ತಮಿಳ್ನಾಡು ಟು ಬ್ಯಾಂಗ್ಳೂರು ಆ ಹೈವೇಲೆಲ್ಲ ಜಾಸ್ತಿ ಕೇಸ್ ಆದರೆ ನಮಗೆ ಆಟೋಮೆಟಿಕ್ಕಾಗಿ ಟಕ್ಕಂತ ಮೆಸೇಜ್ ಬಂದುಬಿಡುತ್ತೆ, ಇಷ್ಟು ಅಮೌಂಟ್ ಈ ಥರ ಅಂತೇಳಿ. ಬಟ್ ಮೈಸೂರು ಹೈವೇಲಿ ನಂಗೆ ಗೊತ್ತಿಲ್ಲ, ಮೇ ಬಿ ಆ ಥರ ಎಲ್ಲ ಇರಬೇಕಾದ್ರೆ ಪಕ್ಕ ಮೆಸೇಜ್ ಬರುತ್ತೆ. ಬಟ್ ಈಗ ನಾವು ಸ್ಪೀಡ್ ಲಿಮಿಟ್ ಅಷ್ಟೊಂದೇನು ಕ್ರಾಸ್ ಮಾಡ್ತಿಲ್ಲ, ಸೊ ನಾರ್ಮಲಾಗಿ ಹೋಗ್ತಿದ್ವಿ. ಲಾರಿ ಎಲ್ಲ 100 ಕ್ರಾಸ್ ಹೋಗ್ತಿದ್ಯಪ್ಪ, ನಾವು ನೋಡಿ ಬರೀ 60-80 ಹೋಗ್ತಿದ್ವಿ. ಸುಳ್ಳಲ್ಬಾರ್ದು, ನಾವು ಆಲ್ರೆಡಿ 110, 115ವರೆಗೂ ಕ್ರಾಸ್ ಮಾಡಾಯಿತು ಈ ರೋಡಲ್ಲಿ. ಬಟ್ ಹೆವಿ ವೆಯ್ಟ್ ಇದೆ ನಮ್ಮದು ಸ್ವಲ್ಪ. ಸೊ ನಾನೊಂದು 58 ವೆಯ್ಟ್ ಹಾಕ್ಬಿಟ್ಟಿದ್ದೀನಿ, 58. ಸೊ ಹಿಂದೆ ಇರೋನೊಂದು 80 ಇರ್ಬೋದು, 80+ ಇರ್ಬೋದು. ಸೊ ಗಾಡಿ ಪಿಕಪ್ ಸಾಕಾಗಿದೆ. ನಾನು ಇವಾಗ ಈ ಸ್ಪೀಡಲ್ಲಿ ಹೋಗ್ಬಿಟ್ಟು ಡೌನಲ್ಲಿ ಜಾಸ್ತಿ ಹೋಗುತ್ತೆ ಗಾಡಿ ಸ್ಪೀಡು. ಬಟ್ ನಾವೇ ಸ್ವಲ್ಪ ಮೆತ್ತಗೆ ಹೋಗ್ತಿದ್ದೀನಿ, ಅಪಾಯ ಬೇಡ ಅಂತೀನಿ ಅಷ್ಟೇ, ಬೇರೆ ಏನಿಲ್ಲ. ಬಟ್ ನೋಡುವ, ಟ್ರೈ ಮಾಡುವ ಬನ್ನಿ. ಒಂದು ಗ್ಯಾಪ್ ಇದೆ, ಟ್ರೈ ಮಾಡೋಣ. ನೋಡು ಬೆಟ್ಟಗಳೆಲ್ಲ ಯಾವ ಥರ ಇದೆ. ಹಾ, ಲೇಕು ವ್ಯೂ ಸಖತ್ತಾಗಿದೆಪ್ಪ. ರೋಡಪ್ಪ ಇದು, ರೋಡ್ 6 ಇದೆ ರೋಡು. ಸೊ ನಾವು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೆಗಿಬೇಕು. ಪೃಥ್ವಿ, ಸ್ಟ್ರೈಟ್ ಹೋಗೋಣ ಇಲ್ಲ ಲೆಫ್ಟ್ ತೆಗಿಯೋಣ? ಸ್ಟ್ರೈಟ್ ಹೋಗೋಣ, ಲೆಫ್ಟ್ ತೆಗಿಯೋಣ? ಸರಿ, ಒಂದು ಸೇರಿ ಆಶ್ರಮದ ಹೋಗೋಣ. ಸೊ ಮೈಸೂರಿಂದ ಕವ್ ಸಖತ್ತಾಗಿದೆ, ಕವ್ ಸಖತ್ತಾಗಿದೆ, ಫುಲ್ ಕವ್ ಇದು. ಗೊತ್ತಿಲ್ವೇ ಯಾವ ಗ್ಯಾಪಲ್ಲಿ ಮಾಡಿದ್ರು ಅಂತ? ಓ, ಎಷ್ಟು ಟೂಲರ್ ಕಟ್ಟಬೇಕು ಗೊತ್ತಿಲ್ವೇ? ನಾ ಎದ್ರುಕೋಬಿಟ್ಟೆ, ಎಲ್ಲ ಟೂಲರ್ ಎಲ್ಲ ಹೋಗ್ತಾನೆ ಇಲ್ವಲ್ಲ ಅಂತ.
ಮತ್ತೆ ಟೂಲ್ ಗೇಟಾ ಅಬ್ಬ ಕೇಳಿ ಆಲ್ರೆಡಿ ತೋರಿಸಿ ಕಟ್ಟಿದ್ವಲ್ಲ ಅಂತ. ಥ್ಯಾಂಕ್ ಯು. ನಾವು ತಗೊಂಡಿರೋದು ಟೋಟಲ್ ಮೈಸೂರಿಂದಾನೆ, ಫುಲ್ ಮೈಸೂರಿಂದ ತಗೊಂಡಿರೋದು ನಾವು. ಓ ಇವಾಗ ಇಲ್ಲಿಂದ ಸ್ಟಾರ್ಟು. ಓ ದೇವಸ್ಥಾನ. ಓಕೆ ಮತ್ತೆ ಸಿಟಿ ಒಳಗಡೆ ಬಂದುಬಿಟ್ವಿ. ಬಟ್ ಆ ರೋಡ್ ಮಾತ್ರ ಸಕ್ಕತ್ತಾಗಿತ್ತು. ಹಂಗೆ ಮೈಸೂರಾಗಿದೆ ಸಕ್ಕತ್ತಾಗಿರ್ತಿತ್ತು. ಏನು ಮಾಡಲಿ ಅಲ್ಲಿವರೆಗೆ ಇಲ್ಲಿ ತೊಗೊಂಡ್ಬಿಟ್ರೆ ಲೆಫ್ಟಾ. ಓ ಸರ್ವಿಸ್ ರೋಡ್ ಹೋಗಪ್ಪ ಅಂತಿದ್ದಾರೆ. ಲೆಫ್ಟಿಗೆ ಹೋಗಿ ರೈಟ್ ತೆಗಿ ಅಂತಿದ್ದಾರೆ. ಬಟ್ ಎಲ್ಲಿ ಹೋಗ್ತಿದ್ವಿ, ಯಾವ ಥರ ಹೋಗ್ತಿದ್ವಿ ಅಂತ ಗೊತ್ತಿಲ್ಲ, ನೋಡಬೇಕು. ಇವಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಇದೇ ಪ್ರಾಬ್ಲಮ್. ಸೊ ಟ್ರಾಫಿಕ್ಕು ಹಾಂ ಅದ್ರಲ್ಲಿ ಹೋಗ್ಬಾರ್ದು ನಾವು ಇವಾಗ. ಇಲ್ಲಿಂದ ಸರ್ವಿಸ್ ರೋಡು ಅಲ್ಲ, ಸೊ ಅಟ್ಸ್ ಇಲ್ಲ ಸರ್ವಿಸ್ ರೋಡ್ ಫುಲ್ಲು. ಸೊ ನಾವು ಈ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಬೇಗ ಹೋಗಬೇಕು. ಬಟ್ ಏನಾರೆಲ್ಲ ಹಂಪ್ಸ್ ಬಂದುಬಿಡುತ್ತೆ. ಪ್ರಾಬ್ಲಮ್ ಟ್ರಾಫಿಕ್ ಅಲ್ಲ, ಸ್ಪೀಡ್ ಬ್ರೇಕರ್ ಬಂದ್ಬಿಡುತ್ತೆ. ಅಲ್ಲಲ್ಲಿ ಗಾಡಿ 100ರಲ್ಲಿ ಹೋಗ್ಬೇಕಾದ್ರೆ ಬಂದ್ಬಿಟ್ರೆ ಬ್ರೇಕ್ ಇರುತ್ತೆ, ನೀನು ಎಲ್ಲಿರುತ್ತೆ ವ್ಯವಸ್ಥೆ ಮಾಡು. ಇಲ್ಲಿ ನೋಡು ಶಾರ್ಟ್ ಬಿಚ್ಚಿಬಿಟ್ಟಿದೆ. ಒಂದು ನಿಮಿಷ ಬಂದು ಸ್ಪೀಡಲ್ಲಿ ನಾನು ಶಾರ್ಟ್ ಬಸ್ಸನ್ನು ಬಿಚ್ಕೊಂಡ್ಬಿಟ್ಟಿದೆ. ಓ ನಾವು ಬಂದು ಸ್ಪೀಡಲ್ಲಿ ಏನಾಯ್ತಂತ ಗೊತ್ತಾ, ನನಗೆ ಇವಾಗಲೇ ಗೊತ್ತಾಗ್ತಿರೋದು. ನನ್ನ ಬಟನ್ ಎಲ್ಲ ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ ಕಣ, ಗೊತ್ತು ಬಿಡಿ. ಎಗುರ್ಕೊಂಡು ಹೋಗ್ಬಿಟ್ಟಿದೆ ಕಣೋ, ಬಿಚ್ಕೊಂಡು ಬಿಟ್ಟಿದೆ ಕಣೋ. ಇಲ್ಲಿ ನೋಡು. ಸೊ ಸರ್ ಅಷ್ಟೊಂದು ಸ್ಪೀಡಾಗೆ ಬಂದ್ವಿ ನಾವು. ನಾನು ಏನು ಚಳಿ ಆಗ್ತಿದೆಲ್ಲ ಇಲ್ಲಿ ಬಂದ್ಬಿಟ್ಟು ಇವಾಗ ಅಂತ, ಅಲ್ಲೇ ಗೊತ್ತಾಗಿಲ್ಲ ಇಲ್ಲಿ ಚಳಿ ಆಗ್ತಿದೆ. ಹಾಂ ಸೊಟ್ರಿ ಇಲ್ಲ ಕಣ, ಅದಕ್ಕೆ ಅವ್ನು ತಗೊಂಬರ ಕೇಳಿದ್ದು. ಅವ್ನು ನೋಡು ಆ ಥರ ಮಾಡ್ದ. ಇಲ್ಲಿ ಬಟನ್ ಹಾಕ್ಬೇಡ, ಇನ್ನೊಂದು ಬಟನ್ ಇದೆ. ಸೊ ಇಲ್ಲಿಂದ ನಮಗೆ ಆಲ್ಮೋಸ್ಟ್ 119 ಕಿಲೋಮೀಟರ್ ಇದೆ. ನೋಡೋಣ ನಾವು ಇನ್ನೂ ಅಷ್ಟೊತ್ತು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ 100 ಪಾಸ್ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ, ನಮ್ಮದು ಹೋಗುತ್ತೆ. ಬಟ್ ಅಂದರೆ ಅವ್ನು ಬಂದ್ಬಿಡ್ತಾರೆ, ಅಲ್ಲಿ ಗೊತ್ತಾಗಲ್ಲ. ಅದೇ ಥರ ನಾವು ಸ್ಪೀಡ್ ಬೇಕಾದ್ರೆ ಒಂಥರ ನಾವು ಇಲ್ಲಿ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಬಿಟ್ಟರೆ ರೋಡ್ ಟ್ರಾಫಿಕ್ ಎಲ್ಲ ಇರೋಲ್ಲ ಅಷ್ಟೇನು. ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಹೈವೇಲಿ ಹೋಗುತ್ತೆ ಗಾಡಿಗಳು, ದೊಡ್ಡ ಗಾಡಿಗಳೆಲ್ಲ. 1-2-3 ಗಾಡಿಗಳು ಹೋದ ಸ್ವಲ್ಪ ಕೆಳಗಡೆ ಏನಾದ್ರು ಇದ್ದರೆ ಕೆಳಗಡೆ ಹೋಗ್ಬಿಡುತ್ತೆ. ನೋಡಬೇಕು ಯಾವ ರೇಂಜಲ್ಲಿದೆ ಅಂತ. ಅಲ್ಲಿಂದ ಸ್ಟ್ಯಾಚು ಇದೆ, ಗೊತ್ತಿಲ್ಲ ಏನು ಸ್ಟ್ಯಾಚು ಅಂತ, ನೋಡೋಣ ಇದೆ. ಹಾಂ ಬಸವಣ್ಣ ಸ್ಟ್ಯಾಚುನಾ? ಗೊತ್ತಿಲ್ಲ ಅಲ್ಲೋ, ಗೊತ್ತೇ ಆಗಿಲ್ಲ ನೋಡಿ ಸ್ಟ್ಯಾಚು. ನೋಡಿ ಬಸವಣ್ಣವರ ಸ್ಟ್ಯಾಚು ಇದೆ ಆ ಕಡೆ, ತೋರಿಸಿಲ್ಲ ಅವತ್ತೇ ಗೊತ್ತಿಲ್ಲ. ಅಯ್ಯೋ ಕಾಣಿಸ್ತಾನೆ ಇಲ್ಲ ಅಲ್ಲೋ, ಅಲ್ಲೆಲ್ಲ ಇದೆ ಕಾಣಿಸ್ತಿಲ್ಲ. ಇವಾಗ ಕಾಣಿಸ್ತೀನಿ ನೋಡಿ. ಓಹೋ ಬೇರೆ ಲೆವೆಲ್ ಇದೆಪ್ಪ ಸ್ಟ್ಯಾಚು. ಕಟ್ಟಿದ್ದಾರೆ, ಇನ್ನು ಫುಲ್ ಕಟ್ ಮುಗಿಸಿಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ 105 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಕತ್ಲಾಗ್ತಾ ಬಂತು ಆಲ್ರೆಡಿ ನೋಡಿ, ಇಲ್ಲಿ ಕತ್ಲಾಗ್ತಿದೆ. ಬಟ್ ಕ್ಯಾಮರಾದಲ್ಲಿ ಇನ್ನು ಅಷ್ಟು ಇದಾಗಿ ತೋರಿಸ್ತಿಲ್ಲ. ಆಲ್ಮೋಸ್ಟ್ ಕತ್ಲಾಗ್ತಾ ಬಂದ್ಬಿಟ್ಟು ನಾವು ಇನ್ನು 106 ಕಿಲೋಮೀಟರ್ ಇದೆ. ಅದು ಬೇರೆ ಹೈವೇ ರೋಡಿಂದ ಕ್ರಾಸ್ ಆಗಿ, ನಾವು ಸರ್ವಿಸ್ ರೋಡಿಂದ ಕ್ರಾಸ್ ಆಗಿ ಇವಾಗ ಯಾವುದೋ ಊರೊಳಗಡೆಯಿಂದ ಒಂದು ರೋಡ್ ಇರುತ್ತಲ್ಲ, ಆ ರೋಡಿಂದ ಬರ್ತಿದ್ದೀವಿ. ಸೊ ಮ್ಯಾಪಿಂಗ್ಗೆ ತೋರಿಸ್ತಿರೋದು. ಹೆಂಗಿರೋಕ್ಕಾಗೋದು, ಏನು ಮಾಡೋಕ್ಕಾಗಲ್ಲ. ಆಗ್ಬಿಡುತ್ತೆ
ಅಂದರೆ ಇನ್ನೊಂದು 2 ಅವರ್ ಆದರೂ ಬೇಕು ನಮಗೆ. ನಾಷ್ಟ ಬಂದು ಹೋಗೋಲ್ಲ, ಸ್ವಲ್ಪ ಬೇಗ ತಗೋಬೇಕು ಅಲ್ಲಲ್ಲಿ. ನೋಡೋ ಏನಾಗುತ್ತೆ ಅಂತೇಳಿ. ಕತ್ಲು ಫುಲ್ ಆಗಿಬಿಟ್ರೆ ರೋಡ್ ಕಾಣಿಸೋಲ್ಲ, ಅದಂತ ನಾವು ನೋಡ್ಬೇಕು ಏನಾಗುತ್ತೆ, ಯಾವ ಥರ ಇದೆ ಅಂತೇಳಿ. ಓ ಮೈ ಗಾಡ್, ಹಂಪ್ಸ್ ಬಂದ್ಬಿಡ್ತು. ಈ ಕಡೆ ರೋಡೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಬೇಕು, ಯಾಕಂದರೆ ಹಂಪ್ಸ್ ಅಂತ ಬರುತ್ತೆ, ಅದು ಅಲ್ಲದೆ ರೋಡ್ ಕ್ರಾಸ್ ಮಾಡೋರು ತುಂಬ ಬೇಗನೆ ಮಾಡ್ತಾರೆ, ಸ್ವಲ್ಪ ಸೇಫಾಗಿರಬೇಕು. ಇನ್ನು ಮೈಸೂರಿಗೆ ಒಂದು ಎಂಟ್ರಿ ಕೊಟ್ಟಿಲ್ಲ, ಇನ್ನು 100 ಕಿಲೋಮೀಟರ್ ಇದೆ. ಮತ್ತೆ ವಿಸಿಲಿಂಗ್, ಮತ್ತೆ ಹಳೆ ಬೀಳ್ತಿದೆ, ಮತ್ತೆ ವಿಸಿಲಿಂಗ್ ಆಗ್ತಿದೆ. ಜೋರಾಗಿ ಮಳೆ ಬರದೇ ಇರೋವರೆಗೂ ನಾವು ಸೇಫು. ಜೋರಾಗಿ ಮಳೆ ಬಂದುಬಿಟ್ರೆ ಕಷ್ಟ. ಹಾರ್ಟ್ಸ್ ಆಲ್ಮೋಸ್ಟ್ ಆಯಿತು. ನಮಗೆ ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ ರೂಮ್ಗೆ. ಸೊ ಮೈಸೂರಿಗೆ ಎಂಟ್ರಿ ಆದ್ವಿ. ಹೆವಿ ಒಂಥರ ಕೋಲ್ಡ್ ಆಗ್ತಿತ್ತು, ಹೊಡ್ಕೊಂಬಂದಿದ್ದು ಬೇರೆ. ಟೈಮ್ ಬಂದುಬಿಟ್ಟು 9:05 ಆಯಿತು. ಯಪ್ಪ, ಯಾವಾಗ ಹೋಗಿ ರೂಮ್ ಸೇರ್ತಂತಾಗಿದೆ. ಸ್ವಲ್ಪ ಬಾಡಿ ಪೇನ್, ತುಂಬ ಕ್ಯಾಬ್ ಕಟ್ಟಲು ಟ್ರಿಪ್ ಹೊಡಿತಿದ್ದೀವಲ್ಲ ನಾನ್ ಸ್ಟಾಪ್ ಆಗಿ. ಸೊ ಹಾಗೆ ನೋಡುವ, ಇಲ್ಲಿಂದ 3 ಕಿಲೋಮೀಟರ್ಸ್ ಅಂತ ಹೇಳಿದರೆ ರೂಮ್ಗೆ ನೋಡಬೇಕು ಎಷ್ಟು ದೂರ ಹೋಗ್ಬೇಕಂತ. ರೋಡ್ ಓಕೆ ಚೆನ್ನಾಗಿದೆ, ಬಟ್ ಸರ್ವಿಸ್ ರೋಡ್ ಕೊಟ್ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮಾತ್ರ ಇದಾಗಿದೆ ಅಷ್ಟೇ, ಬೆಳಕು ಬರ್ತಿದೆ. ಬಂತು ಚೆಕ್ ಪೋಸ್ಟ್ ಗೊತ್ತ್ವಿ. ಸೊ ನಾವು ಸ್ಟ್ರೈಟಾಗಿ ಹೋಗಬೇಕು. ಅವಾಗಿಂದ ಏನು ಚೆಕ್ ಪೋಸ್ಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ಬಂತು ಯಾವ ಚೆಕ್ ಪೋಸ್ಟು. ಅದೇ ಕಾರಣ ಚೆಕ್ ಪೋಸ್ಟು ಕೇಳ್ದಲ್ಲ, ಅದೇ ನೀನು ಚೆಕ್ ಪೋಸ್ಟು. ನಾವು ಆವಾಗ ಸರ್ವಿಸ್ ರೋಡಿಂದ ಬಂದ್ವಿ, ಅದಕ್ಕೆ ಆ ಕಡೆ ಬಂದಿಲ್ಲ, ಅದೇ ಚೆಕ್ ಪೋಸ್ಟು. ಬಟ್ ಏನಂದರೆ ನಾವು ಅವತ್ತು ಬಂದಿದ್ದು ಲೇಟು. ಅದೇ ಕಾರಣ ನಾವು ಅವತ್ತು ಬಂದಿದ್ದು ಲೇಟ್ ತುಂಬ, 10 ಗಂಟೆ ಮೇಲೆ ಬಂದ್ವಿ. ಸೊ ಅದಕ್ಕೆ ಚೆಕಿಂಗ್ ಆಯ್ತು. ಇವಾಗ ಟೈಮ್ ನೋಡು 9 ಗಂಟೆ. ಹಾಂ ನೋಡೋಣ ಯಾರು ಯಾವುದಾದ್ರು ನಾಯಿ ಹಂಗೆ ಹೋಗ್ಬಿಟ್ಟಿದೆ. ಸೊ ಕ್ಯಾಟ್ಸ್ ನಾವು ಇನ್ನೇನಿದ್ರು ರೂಮ್ ಹೊರಟು ಹೋಗಿ ಸ್ಟಾರ್ಟ್ ಮಾಡೋಣ. ಸೊ ಆದಷ್ಟು ಬೇಗ ಹತ್ರ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಓಕೆ ಅಷ್ಟು ನಾವು ಆಲ್ಮೋಸ್ಟ್ ಎಲ್ಲ ಏನೂ ಇಲ್ಲ, ಆಲ್ರೆಡಿ ರೂಮ್ ಹತ್ರ ಬಂದಾಯಿತು. ನಾವು ಹುಡುಕ್ತಾ ಹೋಗ್ಬಿಟ್ವಿ ಆ ಕಡೆ. ಸೊ ಹೊರಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಫಸ್ಟ್ ಬ್ಯಾಗ್ ಬಿಚ್ಚಿಡಬೇಕು. ನೋಡಿ ಇದೆ ನಮ್ಮ ರೂಮು, ಹೋಟೆಲ್ ಗಾರ್ಡನ್ ಅಂತ. ಪಾರ್ಕಿಂಗು ಎಲ್ಲಿ? ರೂಮ್ ತುಂಬಾ ಖಾಲಿ ಇದೆ ಅನ್ಸುತ್ತೆ. ತೆಗಿಯೋ ಥರ ಹಾಕ್ಬಿಡೋಣ, ಎಲ್ಲಾರು ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಓಕೆ ಬಾಡಿ ಬಂದಾಯಿತು ಆಲ್ರೆಡಿ ರೂಮ್ ಹತ್ರ. ಇನ್ನೇನಿದ್ರು ಸ್ವಲ್ಪ ವ್ಯವಸ್ಥೆಯಾಗಿ ಒಟ್ಟು ತಗೊಂಬಂದ್ಬಿಟ್ಟು ತಿನ್ಬಿಟ್ಟು ಮಾಡ್ಕೋಬೇಕು. ನಾಳೆ ಬೆಳಿಗ್ಗೆ ಬೇಗ ತರಬೇಕಾ ಗೊತ್ತಿಲ್ವೇ, ಅವನ ಕೇಳೋಣ ಎಲ್ಲಿ ಬಂದೆ ಆರ್ಸ್. ಸೊ ಫಸ್ಟು ರೂಮ್
ತಗೊಂಡು ಒಳಗಡೆ ಬ್ಯಾಗ್ ಹಳೆಗೆ ಸಿಕ್ಬಿಟ್ಟು ಊಟ ತಗೋಬೇಕು ಅಷ್ಟು ತಿನ್ನೋಕ್ಕೆ. ಗಾಡಿಗಳು ತುಂಬ ಕಮ್ಮಿ ಇದೆ ಕಾಣಲು. ಲಾಸ್ಟ್ ಟೈಮ್ ಗಾಡಿ ಜಾಸ್ತಿ ಇತ್ತಲ್ಲ, ಒಂದೇ ಒಂದು ಗಾಡಿ, ಇವಾಗ 2 ಗಾಡಿ. ಬಾ ಸುಸ್ವಾಗತ, ವೆಲ್ಕಮ್. ಬಾ. ಸೊ ಇಲ್ಲಿ ಏನು ರೂಮ್ ನಂಬರ್? ಓ, ಅವರೇ ಇರೋದು, ಲಾಸ್ಟ್ ಟೈಮ್ ಇದ್ದವ್ರೆ. ಲಾಸ್ಟ್ ಟೈಮ್ ಇದೇ ರೂಮ್ ಬುಕ್ ಮಾಡಿದ್ದು, ಕ್ಯಾನ್ಸಲ್ ಆಗಿಲ್ಲ ಅಲ್ಲ? ಬೇರೆ ಕಡೆ ಬುಕ್ ಮಾಡಿದ್ದು ನಾವು. ಸೇಮ್ ರೂಮ್, ಸೇಮ್ ಅದೇ. ಚೇಂಜ್ ಆಗಿದೆ ಸ್ವಲ್ಪ, ರೂಮ್ ಇದೆ ಸೇಮ್ ಪೇಂಟಿಂಗ್, ಏನು ಚೇಂಜ್ ಆಗಿಲ್ಲ. ಸಗದಾಗಿಟ್ಟಿದ್ದಾರಲ್ಲ. ಅದ್ಯಾಕೆ ಅಷ್ಟಂತ ಹಿಡಿಸ್ಕೊತೀಯ? ನಾರ್ಮಲ್ ಅಷ್ಟೇ. ಏನಾಯ್ತಂದರೆ ಬುಕಿಂಗ್ ಮಾಡಿದ್ರೆ ಹೆಸರು ಬಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟಿದ್ದ. ಏನು ರಾಜೇಶ್ ಅಂತ ಕೊಟ್ಟಿದ್ದಲ್ಲ, ರಾಜೇಶ್ ಅಂತ ಕೊಟ್ಟಿದ್ದಾನೆ. ಸೊ ಹೆಸರು ಪೃಥ್ವಿ. ಸೊ ರಾಜೇಶ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಅಷ್ಟೇ ಬಿಟ್ಟು ತಗೊಂಬರ್ಬೇಕು. ಪಾಪ ಊಟ ಮಾಡೋಣ ಅಷ್ಟು. ಊಟ ತಗೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಹೋಗೋಣ. ನಾಳೆ ಬೆಳಿಗ್ಗೆ ಎದ್ದು